ಎಲ್ಲರಿಗೂ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ಹಿಂದಿನ ವಿಡಿಯೋ ಒಳಗೆ ಏನು ಮಾಡಿದ್ವು ಅಂದ್ರೆ ಅಪರಾ ಪ್ರಕೃತಿ ಎಂದರೇನು, ಪರಾ ಪ್ರಕೃತಿ ಎಂದರೇನು, ಅದರ ಹಿಂದೆ ಭಗವದ್ಗೀತೆಯನ್ನು ಅರ್ಜುನ ಯಾವ ರೀತಿ ಸ್ವೀಕಾರ ಮಾಡಿದ, ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಬಂದ್ವಿ. ಹಾಗಾದರೆ ಇವತ್ತಿನ ಈ ವಿಡಿಯೋ ಒಳಗೆ ನಾವೇನು ಮಾಡೋಣ ಅಂದರೆ ಪ್ರಜ್ಞೆ ಎಂದರೇನು ಎನ್ನುವುದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ. ಹಾಗಾದರೆ ಈ ಪ್ರಜ್ಞೆ ಎಂದರೇನು? ಪ್ರಜ್ಞೆ ಅಂದ್ರೆ ನಾನು ಇದ್ದೇನೆ, ನಾನು ಅದೀನಿ ಅಂತೇನು ಹೇಳ್ತಾರಲ್ಲ ಅದೇ ಏನು ಅಂದರೆ ಪ್ರಜ್ಞೆ. ಭಗವದ್ಗೀತೆ ಒಳಗೆ ಈ ಪ್ರಜ್ಞೆಯನ್ನು ಎಂದರೇನು ಎನ್ನುವುದರ ಬಗ್ಗೆ ಯಾವ ರೀತಿ ವಿವರಣೆಯನ್ನು ನೀಡಿದ್ದಾರೆ? ನಾನು ಇದ್ದೇನೆ ಎನ್ನುವುದೇ ಈ ಪ್ರಜ್ಞೆ, ನಾನು ಅದೀನಿ ಅಂತ ಹೇಳೋದೇ ಈ ಪ್ರಜ್ಞೆ ಅಂತ. ಹಾಗಾದರೆ ನಾನು ಯಾರು? ಹಾಗಾದ್ರೆ ನಾನು ಯಾರು? ಕಲುಷಿತ ಪ್ರಜ್ಞೆಯಲ್ಲಿ ನಮ್ಮೊಳಗೆ ಏನು ಕಲುಷಿತ ಒಳಗೆ ಬುದ್ಧಿ ಐತಲ್ಲ, ಈ ಕಲುಷಿತ ಪ್ರಜ್ಞೆಯಲ್ಲಿ ನಾನು ಇದ್ದೇನೆ ಎನ್ನುವುದರ ಅರ್ಥ ಏನು ಅಂದ್ರೆ ನನ್ನ ಕಣ್ಣು ಕಾಣುವುದಕ್ಕೆಲ್ಲ, ನನ್ನ ಕಣ್ಣಿಗೆ ಏನೇನು ಕಾಣಿಸತ್ತಲ್ಲ ಅದಕ್ಕೆಲ್ಲ ಕಾರಣ ನಾನೇ ಪ್ರಭು, ನಾನೇ ಭೋಗಿಸುವವನು, ನಾನೇ ಅಂಥೇಳಿ ಯಾರು ಅನ್ಕೋತಾರಲ್ಲ ಇದು ಏನ ಅಂದರೆ ಪ್ರಜ್ಞೆ. ಹಾಗಾದರೆ ಪ್ರತಿ ಜೀವಿಯು ಏನು ಮಾಡ್ತೈತಿ ಅಂದರೆ ತಾನೇ ಐಹಿಕ ಜಗತ್ತಿನ ಒಡೆಯ ಮತ್ತು ಸೃಷ್ಟಿಕರ್ತ ಎಂದು ಭಾವಿಸುತ್ತಾನೆ. ಪ್ರತಿ ಜೀವಿಯು ಈ ಐಹಿಕ ಪ್ರಕೃತಿ ಏನೈತಿ, ಐಹಿಕ ಜಗತ್ತು ಏನೈತಿ, ಇದಕ್ಕೆ ನಾನೇ ಒಡೆಯ ಮತ್ತು ನಾನೇ ಸೃಷ್ಟಿಕರ್ತ ಅಂತ ಹೇಳಿ ತಿಳ್ಕೊತಾರಂತ. ಅದರಿಂದಲೇ ಜಗತ್ತು ಸಾಗಾತೈತಿ ಅಂತ ಹೇಳಿ ಒಂದು ಭಾವನೆಯನ್ನು ಹೊಂದಿರ್ತಾರಂತ. ಹಾಗಾದರೆ ಈ ಭೌತಿಕ ಪ್ರಜ್ಞೆ ಏನೈತಲ್ಲ ಇದಕ್ಕೆ ಎರಡು ಭಾಗಗಳದವಂತ. ಅವು ಯಾವ್ಯಾವ ಅಂದ್ರೆ, ಒಂದು ನಾನೇ ಸೃಷ್ಟಿಕರ್ತ ಎನ್ನುವುದು. ಒಂದನೇ ಭಾಗ ಯಾವುದು ಅಂದರೆ ನಾನೇ ಸೃಷ್ಟಿಕರ್ತ, ಇದನ್ನೆಲ್ಲ ನಾನೇ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳೋದು. ಇನ್ನೊಂದು ಯಾವುದು ಅಂದರೆ ನಾನೇ ಭೋಗಿಸುವವನು, ಇನ್ನೊಂದು ಯಾವುದು ಅಂದರೆ ನಾನೇ ಭೋಗಿಸುವವನು ಅಂತ ಹೇಳೋದನ್ನು ಒಂದು ಆಯಿತು. ಭೌತಿಕ ಪ್ರಜ್ಞೆಗೆ ಎರಡು ಭಾಗಗಳುಂಟು. ಒಂದನೇದು ಯಾವುದು ಅಂದರೆ ನಾನೇ ಸೃಷ್ಟಿಕರ್ತ, ಎರಡನೇದು ಯಾವುದು ಅಂದರೆ ಇದನ್ನ ಏನು ಸೃಷ್ಟಿಕರ್ತ, ಈ ಸೃಷ್ಟಿ ಆಗೈತಲ್ಲ ಈ ಸೃಷ್ಟಿಗೆ ಎಲ್ಲ ಸೃಷ್ಟಿಕರ್ತನು ನಾನೇ, ಹಾಗಾದರೆ ಎರಡನೇದು ಭೋಗಿಸುವವನು ನಾನೇ ಅಂತ ಏನು ಹೇಳ್ತಾರಲ್ಲ ಇದು ಭೌತಿಕ ಪ್ರಕೃತಿಯ ಎರಡು ಭಾಗಗಳದಾವ ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ ಅದರ ನಿಜಾಂಶ ಏನೈತಿ ಅಂದ್ರೆ ಸೃಷ್ಟಿಕರ್ತನು ಯಾರ ಅಂದ್ರೆ ಆ ಭಗವಂತನೇ. ಈ ಸೃಷ್ಟಿಕರ್ತ ಯಾರು ಅಂದರೆ ಭಗವಂತನೇ, ಮತ್ತು ಭೋಗಿಸುವವನು ಯಾರ ಅಂದ್ರೆ ಆ ಭಗವಂತನೇ. ಭಗವಂತನ ವಿಭಿನ್ನಾಂಶವಾದ ಜೀವಿಯು ಸೃಷ್ಟಿಕರ್ತನೂ ಅಲ್ಲ, ಭೋಗಿಸುವವನೂ ಅಲ್ಲ. ಈ ಭಗವಂತನ ವಿಭಿನ್ನಾಂಶವಾದಂತಹ ಜೀವಿಗಳು, ನಾವೆಲ್ಲ ಏನು ಜೀವಿಗಳಿದೆವು ಭಗವಂತನ ವಿಭಿನ್ನಾಂಶಗಳು ಅಂದರೆ ಚಿಕ್ಕ ಕಣಗಳು ಆಗಿದ್ದೀವಿ. ಆದ್ರೂ ಸಹ ನಾವೇನಲ್ಲ ಸೃಷ್ಟಿಕರ್ತನೂ ಅಲ್ಲ ಮತ್ತು ಭೋಗಿಸುವವನೂ ಅಲ್ಲ. ಅವನು ಸಹಕರಿಸುವವನು ಮಾತ್ರ. ಅವನು ಭಗವಂತನ ನಿಯಂತ್ರಕನಾಗಿ ನಮ್ಮನ್ನು ಏನು ನಿಯಂತ್ರಣ ಮಾಡ್ತಿರ್ತಾನ, ಅವನ ನಿಯಮಗಳೇನಿದಾವಲ್ಲ ಎಲ್ಲಕ್ಕೂ ಅನುಗುಣವಾಗಿ ನಾವೇನು ಮಾಡ್ತೀವಿ ಅಂದರೆ ಸಹಕರಿಸುವವರು ಮಾತ್ರ. ಅವನು ಸೃಷ್ಟಿಯಾಗಿದ್ದಾನೆ ಮತ್ತು ಭೋಗಿಸಲ್ಪಡುತ್ತಾನೆ. ನಾವು ಒಂದು ಸೃಷ್ಟಿ, ಭಗವಂತನ ಸೃಷ್ಟಿಕರ್ತನೂ ಹೌದು. ಆ ಸೃಷ್ಟಿ ಏನು ಮಾಡಿದಾರಲ್ಲ ಅದ್ರೊಳಗೆ ನಾವು ಏನಾದರೂ ಒಂದು ಸೃಷ್ಟಿಯನ್ನು ಮಾಡಿದಾರಂತೆ. ನಮ್ಮನ್ನೂ ಸೃಷ್ಟಿ ಮಾಡಿದ್ದು ಆ ಭಗವಂತನಾತನೇ. ಹಾಗಾದರೆ ಈ ಸೃಷ್ಟಿಯಾಗಿದ್ದಾನೆ ಮತ್ತು ಭೋಗಿಸಲ್ಪಡುತ್ತಾನೆ. ಭೋಗಿಸುವವನು ಅಲ್ಲ, ಆದರೆ ಭೋಗಿಸಲ್ಪಡ್ತಾನಂತ. ಉದಾಹರಣೆಗೆ ಒಂದು ಯಂತ್ರದ ಭಾಗವು ಇಡೀ ಯಂತ್ರದೊಂದಿಗೆ ಸಹಕರಿಸುವಂತೆ. ಹೌದು, ಒಂದು ಯಂತ್ರದ ಭಾಗ, ಒಂದು ಯಂತ್ರ ಸರಿಯಾಗಿ ನಡಿಬೇಕು ಅಂದ್ರೆ ಅದರದ್ದು ಪ್ರತಿಯೊಂದು ಪಾರ್ಟ್ಸ್ ಏನಿರ್ತಾವ, ಭಾಗಗಳೇನಿರ್ತಾವ ಅವು ಏನು ಮಾಡ್ತಿರ್ತಾವ ಅದಕ್ಕೆ ಸಹಕರಣೆ ಮಾಡ್ತಿರ್ತಾವಂತ. ಅದೇ ರೀತಿ ದೇಹದ ಒಂದು ಭಾಗವು ಇಡೀ ದೇಹದೊಂದಿಗೆ ಸಹಕರಿಸುತ್ತದೆ. ನಮ್ಮ ದೇಹದ ಯಾವುದೇ ಒಂದು ಭಾಗವು ಇಡೀ ದೇಹದೊಂದಿಗೆ ಏನು ಮಾಡ್ತಿರ್ತೈತಿ ಅಂದ್ರೆ ಸಹಕರಿಸ್ತಿರ್ತೈತೆ ಅಂತ. ಆದರೆ ಅವು ವಾಸ್ತವವಾಗಿ ಭೋಗಿಸುವುದಿಲ್ಲ, ಆದರೆ ಅವೆಲ್ಲನೂ ವಾಸ್ತವವಾಗಿ ಭೋಗಿಸಂಗಿಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಂದ್ರೆ ಭೋಗಿಸುವುದು ಹೊಟ್ಟೆ. ನಮ್ಮ ಹೊಟ್ಟೆ ಏನು ಮಾಡ್ತೈತಿ ಅಂದರೆ ಭೋಗಿಸ್ತೈತಿ. ಕೈ ಕಾಲುಗಳು ಚಲಿಸುತ್ತವೆ, ಕಾಲುಗಳು ಚಲಿಸುತ್ತವೆ, ಕೈಗಳು ಆಹಾರವನ್ನು ತೆಗೆದುಕೊಳ್ಳುತ್ತವೆ, ಹಲ್ಲುಗಳನ್ನು ಆಹಾರವನ್ನು ಏನು ಮಾಡ್ತಾವೆ ಅಂದ್ರೆ ಅಗಿಯುತ್ತವೆ. ದೇಹದ ಎಲ್ಲ ಭಾಗಗಳು ಹೊಟ್ಟೆಯನ್ನು ತೃಪ್ತಿಪಡಿಸುವುದರಲ್ಲಿ ನಿರತವಾಗಿವೆ. ದೇಹದ ಎಲ್ಲ ಭಾಗಗಳು ಏನು ಮಾಡ್ತಾವಂದ್ರೆ ಹೊಟ್ಟೆಯನ್ನು ತೃಪ್ತಿಪಡಿಸುವುದರಲ್ಲಿ ನಿರತವಾಗಿವೆ. ಇದಕ್ಕೆ ಕಾರಣ ದೇಹದ ವ್ಯವಸ್ಥೆಗೆ ಪುಷ್ಟಿ ನೀಡುವ ಮುಖ್ಯ ಭಾಗ ಯಾವುದು ಅಂದ್ರೆ ಹೊಟ್ಟೆ. ನಮ್ಮ ದೇಹದ ವ್ಯವಸ್ಥೆ ಐತಿ. ಎಲ್ಲ ದೇಹದ ವ್ಯವಸ್ಥೆಗೆ ಪುಷ್ಟಿ ನೀಡುವಂತಹ ಒಂದು ಭಾಗ ಯಾವುದು ಅಂದ್ರೆ ಹೊಟ್ಟೆ. ಆದುದರಿಂದ ಎಲ್ಲವೂ ಹೋಗುವುದು, ಎಲ್ಲನೂ ನಾವು ಏನು ತಿಂತೀವಿ ಎಲ್ಲನೂ ಹೋಗೋದು ಎಲ್ಲಿ ಹೋಗ್ತೈತಿ ಅಂದರೆ ನಮ್ಮ ಹೊಟ್ಟೆಗೆ ಹೋಗ್ತೈತಂತ. ಎಲ್ಲವೂ ಹೋಗುವುದು ಹೊಟ್ಟೆಗೆ. ಮರವನ್ನು ಪೋಷಿಸಲು ಬೇರುಗಳಿಗೆ ನೀರೆರೆಯುತ್ತೇವೆ. ಒಂದು ಮರವನ್ನು ಪೋಷಣೆ ಮಾಡಬೇಕಂದ್ರೆ ನಾವು ಬೇರುಗಳಿಗೆ ನೀರೆರೆಯುತ್ತೇವೆ. ದೇಹವನ್ನು ಪೋಷಿಸಲು ಇಡೀ ದೇಹವನ್ನು ಪೋಷಣೆ ಮಾಡಬೇಕು ಅಂದರೆ ನಾವು ಹೊಟ್ಟೆಗೆ ಆಹಾರವನ್ನು ಕೊಡುತ್ತೇವೆ.
ಏಕೆಂದರೆ ಇಡೀ ದೇಹವು ಆರೋಗ್ಯವಾಗಿರಬೇಕು ಅಂದ್ರೆ ದೇಹದ ಭಾಗಗಳು ಹೊಟ್ಟೆಗೆ ಆಹಾರವನ್ನು ನೀಡಲು ಸಹಕರಿಸಬೇಕು. ಅದೇ ರೀತಿ ನಮ್ಮ ಇಡೀ ದೇಹ ಆರೋಗ್ಯವಾಗಿರಬೇಕು ಅಂದ್ರೆ ಹೊಟ್ಟೆಯನ್ನು ತೃಪ್ತಿಪಡಿಸೋಕ ಎಲ್ಲ ದೇಹದ ಭಾಗಗಳು ಏನು ಮಾಡಬೇಕು ಅಂದರೆ ಸಹಕಾರ ಮಾಡಬೇಕು. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಇವೇನು ನಮ್ಮ 5 ಬೆರಳುಗಳದವ, ನನಗೇನು ಬೇಕಾಗಿಲ್ಲ, ನಾನೇನು ಈ ಹೊಟ್ಟೆ ತೃಪ್ತಿಪಡ್ಸೋಕೆ ನನಗೇನು ಖುಷಿ ಇಲ್ಲ, ನಾನೇನು ಹೊಟ್ಟೆಯನ್ನು ತೃಪ್ತಿಪಡ್ಸೋಕೆ ಸಹಾಯ ಮಾಡೋಂಗಿಲ್ಲ ಅಂತ ಹೇಳಿದ್ದು ಏನಾದರೂ ಸುಮ್ಮನೆ ಕುಂತು ಅಂದ್ರೆ ಹೊಟ್ಟೆ ತೃಪ್ತಿ ಹಿಂಗಾಗೋದು. ಹೊಟ್ಟೆ ತೃಪ್ತಿ ಆಗೋದಷ್ಟೇ ಅಲ್ಲ, ಈ ಕೈನೂ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಐತಿ. ಪ್ರತಿಯೊಂದು ಪಾರ್ಟ ನಮ್ಮ ದೇಹದೊಳಗೆ ಪ್ರತಿಯೊಂದು ಭಾಗ ಆರೋಗ್ಯವಾಗಿರಬೇಕು ಅಂದರೆ ಅದಕ್ಕೆ ಎನರ್ಜಿ ಬೇಕು. ಆ ಎಲ್ಲ ಶಕ್ತಿ ಎಲ್ಲಿಂದ ಬರೋದು? ನಾವು ಭೋಗಿಸಲ್ಪಡ್ತೀವಲ್ಲ, ಏನು ಆಹಾರವನ್ನು ಸೇವಿಸ್ತೀವಲ್ಲ ಅದು ಹೊಟ್ಟೆಗೆ ಹೋಗಿ ಅಲ್ಲಿಂದ ಏನಾಗ್ತೈತಿ ಅಂದರೆ ಇಡೀ ದೇಹದ ಏನು ವ್ಯವಸ್ಥೆ ಐತಲ್ಲ ಅದೆಲ್ಲನೂ ಆರೋಗ್ಯವಾಗಿರ್ತೈತಿ. ಈ ಬೆರಳುಗಳನ್ನ ನಾನು ಊಟ ಮಾಡೋಕೆ ನನಗೆ ಸಹಾಯ ಮಾಡೋಂಗಿಲ್ಲ, ಈ ಹಲ್ಲುಗಳನ್ನ ಅಗಿಯೋಕ್ಕನ ಸಹಾಯ ಮಾಡೋಂಗಿಲ್ಲ ಅಂಥೇಳಿ ಯಾವುದೇ ಜೀರ್ಣಕ್ರಿಯೆನ ಕ್ರಿಯೆಗೆ ಸಹಾಯ ಮಾಡೋಂಗಿಲ್ಲ ಅಂತ ಹೇಳಿ ಕುಂತ್ರೆ ನಮ್ಮ ಇಡೀ ದೇಹದ ವ್ಯವಸ್ಥೆ ಸರಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಒಂದು ಎಕ್ಸಾಂಪಲ್ದು ಜೊತೆಗೆ ನಿಮಗೆ ವಿವರಣೆಯನ್ನು ನೀಡಿದಾರಂತೆ. ನೋಡ್ರಿ, ದೇಹವು ಆರೋಗ್ಯವಾಗಿರಬೇಕಾದ್ರೆ ದೇಹದ ಭಾಗಗಳು ಹೊಟ್ಟೆಗೆ ಆಹಾರ ನೀಡಲು ಸಹಕರಿಸಬೇಕು. ಅದೇ ರೀತಿ ದೇಹದ ಭಾಗಗಳು ಏನು ಮಾಡಬೇಕು ಅಂದರೆ ಹೊಟ್ಟೆಗೆ ಆಹಾರವನ್ನು ನೀಡೋಕೆ ಸಹಕರಿಸಬೇಕು. ಹಾಗೆ ಭೋಗಿಸುವವನು ಸೃಷ್ಟಿಕರ್ತನು ಭಗವಂತನೇ. ಭೋಗಿಸುವವನು ಹಾಗೂ ಸೃಷ್ಟಿಕರ್ತನು ಭಗವಂತನೇ. ಅಧೀನ ಜೀವಿಗಳಾದ ನಾವು ಇರುವುದೇ ಆತನ ಸಂತೃಪ್ತಿಗಾಗಿ. ಹಾಗಾದರೆ ಅವರ ಅಧೀನ ಇರುವಂತಹ ನಾವು ಇದಕ್ಕದೀವಿ ಅಂದ್ರೆ ಆ ದೇವರ ಭಗವಂತನ ಸಂತೃಪ್ತಿಯನ್ನು ಮಾಡೋಕ್ಕೆ ನಾವಿದ್ದೀವಿ. ಪರಸ್ಪರ ಸಹಕರಿಸಿ, ಯಾವ ರೀತಿ ದೇಹದ ಭಾಗಗಳು ಸಹಕರಿಸಿ ಹೊಟ್ಟೆಯನ್ನು ಸಂತೃಪ್ತಿ ಮಾಡಿಸ್ತವ, ಅದೇ ರೀತಿ ನಾವೇನು ಮಾಡಬೇಕು ಅಂದ್ರೆ ಪರಸ್ಪರ ಸಹಕರಿಸಿ ಕೆಲಸ ಮಾಡುವುದಕ್ಕಾಗಿ ಹೊಟ್ಟೆಯು ತೆಗೆದುಕೊಂಡ ಆಹಾರವು ದೇಹದ ಇತರ ಎಲ್ಲ ಭಾಗಗಳಿಗೆ ನೆರವಾಗುವಂತೆ ಈ ಸಹಕಾರವು ವಾಸ್ತವವಾಗಿ ನಮಗೆ ಸಹಾಯ ಮಾಡುತ್ತದೆ. ಅದೇ ರೀತಿ ನಾವು ಏನು ಮಾಡಬೇಕಂದ್ರೆ ಪರಸ್ಪರ ಸಹಕರಿಸುವಂತೆ ಇರಬೇಕು ಅಂಥೇಳಿ. ಕೈ ಬೆರಳುಗಳು ಆಹಾರವನ್ನು ಹೊಟ್ಟೆಗೆ ಕೊಡದೆ ತಾವೇ ತೆಗೆದುಕೊಳ್ಳಬೇಕೆಂದು ಯೋಚಿಸಿದರೆ ಅವಕ್ಕೆ ಸೋಲಾಗುತ್ತದೆ. ಸೃಷ್ಟಿ ಮತ್ತು ಭೋಗಿಸುವುದು ಎರಡಕ್ಕೂ ಭಗವಂತನೇ ಕೇಂದ್ರ. ಈ ಸೃಷ್ಟಿ ಮತ್ತು ಭೋಗಿಸುವುದು ಎರಡಕ್ಕೂ ಯಾರು ಕೇಂದ್ರ ಅಂದ್ರೆ ಭಗವಂತನೇ. ಜೀವಿಗಳು ಸಹಕರಿಸುತ್ತಾರೆ. ಭಗವಂತನ ಏನು ಹೇಳ್ತಿರ್ತಾರೆ ಅದಕ್ಕೆಲ್ಲನೂ ಜೀವಿಗಳು ನಾವು ಏನು ಮಾಡಬೇಕು ಅಂದರೆ ಸಹಕರಿಸುತ್ತಾರೆ. ಸಹಕಾರದಿಂದ ಜೀವಿಗಳಿಗೆ ಸವಿಯಲು ಸಾಧ್ಯವಾಗುತ್ತದೆ. ಯಾವಾಗ ನಾವು ಭಗವಂತನಿಗೆ ಸಹಕಾರ ಮಾಡ್ತೀವಿ, ಸಹಕರಿಸ್ತೀವಿ, ಆವಾಗ ನಮ್ಗೆ ಸವಿಯಾಕ ಸಾಧ್ಯ ಆಗ್ತೈತಿ. ಈ ಸಂಬಂಧವು ಒಡೆಯ ಸೇವಕರ ಸಂಬಂಧದಂತೆಯೂ ಹೌದು. ಈ ಸಂಬಂಧ ಹೆಂಗೈತಿ ಅಂದ್ರೆ ಒಬ್ಬ ಒಡೆಯ ಹಾಗೂ ಸೇವಕರ ಸಂಬಂಧ ಯಾವ ರೀತಿ ಇರ್ತೈತಲ್ಲ ಆ ರೀತಿ ಅಂತೇಳಿ. ಒಡೆಯನಿಗೆ ತೃಪ್ತಿಯಾದರೆ, ಒಂದು ವೇಳೆ ಒಡೆಯನಿಗೆ ತೃಪ್ತಿಯಾದರೆ ಸೇವಕನಿಗೆ ತೃಪ್ತಿಯಾಗುತ್ತದೆ, ಸೇವಕನಿಗೂ ತೃಪ್ತಿ ಆಗ್ತೈತೆ ಅಂತ. ವ್ಯಕ್ತವಾದ ವಿಶ್ವವನ್ನು ಸೃಷ್ಟಿಸಿದ ಭಗವಂತನಲ್ಲಿ ಸೃಷ್ಟಿಸುವ ಪ್ರವೃತ್ತಿ ಮತ್ತು ಸವಿಯುವ ಪ್ರವೃತ್ತಿ ಎರಡೂ ಇರುತ್ತದೆ. ಈ ವಿಶ್ವವನ್ನು ಸೃಷ್ಟಿಸಿದಂತಹ ಭಗವಂತನಲ್ಲಿ ಸೃಷ್ಟಿಸುವ ಪ್ರವೃತ್ತಿನೂ ಐತಿ, ಅದರ ಜೊತೆಗೆ ಸವಿಯುವಂತಹ ಪ್ರವೃತ್ತಿನೂ ಐತಿ. ಇವೆರಡೂ ಇರೋದ್ರಿಂದ ಈ ಐಹಿಕ ಜಗತ್ತನ್ನು ಸೃಷ್ಟಿಸುವ ಮತ್ತು ಸವಿಯುವ ಪ್ರವೃತ್ತಿಯು ಜೀವಿಗಳಲ್ಲಿನೂ ಐತಿ. ನಾವು ಏನಾಗಿದ್ದೀವಿ ಅಂದ್ರೆ ಭಗವಂತನ ವಿಭಿನ್ನ ಅಂಶಗಳು. ಅವರಲ್ಲಿರುವಂತಹ ಎಲ್ಲ ಶಕ್ತಿಗಳು ನಮ್ಮೊಳಗದವ, ಆದರೆ ಏನದವ ಅಲ್ಪ ಪ್ರಮಾಣದಲ್ಲಿ. ಅವರನ್ನು ಮೀರ್ಸಕ್ಕೆ ಸಾಧ್ಯ ಇಲ್ಲ. ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿನೂ ಅದಾವಂತ. ಅಂದರೆ ಅವರ ವಿಭಿನ್ನ ಅಂಶಗಳು ನಾವೇ ಆಗಿರುವುದರಿಂದ ಭಗವಂತ ಸೃಷ್ಟಿಕರ್ತನೂ ಹೌದು, ಅದನ್ನು ಸವಿಯುವಂತಹ ಪ್ರವೃತ್ತಿನೂ ಐತಿ. ಅದೇ ರೀತಿ ನಮಗೂ ಐತಿ. ಏನೈತಿ ಅಂದ್ರೆ ಸೃಷ್ಟಿ ಮಾಡುವಂತಹ ಶಕ್ತಿ ಅಲ್ಪ ಪ್ರಮಾಣದಲ್ಲಿ, ಅದನ್ನು ಸವಿಯುವಂತಹ ಶಕ್ತಿನೂ ಏನೈತಿ ಅಂದ್ರೆ ನಮ್ಮೊಳಗೆ ಐತಿ. ಎಲ್ಲನೂ ಮಾಡೋಕ್ಕಾಗಂಗಿಲ್ಲ ನಮ್ಮ ಕೈಯಿಂದ. ಆದರೂ ಭಗವಂತನಿಗೆ ತೃಪ್ತಿ ಆಗಬೇಕು. ಆದರೆ ನಾವು ಏನು ಸೃಷ್ಟಿ ಮಾಡತ್ತೀವಿ, ನಾವೇನು ಸವಿಯತ್ತೀವಿ, ಅದು ಎಲ್ಲನೂ ಏನಾಗಬೇಕು ಅಂದ್ರೆ ಭಗವಂತನಿಗೆ ಏನಾಗಬೇಕು ಅಂದ್ರೆ ಅದರಿಂದ ತೃಪ್ತಿ ಆಗಬೇಕು ಅಂತೇಳಿ ಹೇಳ್ತಾರಂತ. ಆದುದರಿಂದ ಅಖಂಡ ಪೂರ್ಣವು ಪರಮ ನಿಯಂತ್ರಕನನ್ನು, ನಿಯಂತ್ರಣಕ್ಕೊಳಗಾದ ಜೀವಿಗಳನ್ನು, ವಿಶ್ವ ಅಭಿವ್ಯಕ್ತಿಯನ್ನು, ಅನಂತ ಕಾಲವನ್ನು, ಕರ್ಮವನ್ನು ಒಳಗೊಂಡಿದೆ ಎಂಬುದನ್ನು ಭಗವದ್ಗೀತೆಯಲ್ಲಿ ಕಾಣುತ್ತೇವೆ. ಹಾಗಾದರೆ ಈ ಭಗವದ್ಗೀತೆ ಒಳಗೆ ಏನೇನೈತಿ ಅಂದ್ರೆ ಅಖಂಡ ಪೂರ್ಣ, ಪರಮ ನಿಯಂತ್ರಕ ಅಂದರೆ ಭಗವಂತ, ನಿಯಂತ್ರಣಕ್ಕೊಳಗಾದ ಜೀವಿ ಅಂದರೆ ನಾವು, ವಿಶ್ವ ಅಭಿವ್ಯಕ್ತಿಯನ್ನು, ಅನಂತ ಕಾಲವನ್ನು, ಬಹಳಷ್ಟು ಕಾಲ ಕರ್ಮವನ್ನು, ಇವೆಲ್ಲನೂ ಏನಾಗೈತಿ ಅಂದರೆ ಈ ಭಗವದ್ಗೀತೆ ಒಳಗೊಂಡೈತಿ. ಭಗವದ್ಗೀತೆ ಒಳಗೆ ಇದನ್ನೆಲ್ಲ ನೋಡ್ತೀವಿ. ಅದರಲ್ಲಿ ಇವೆಲ್ಲವನ್ನು ವಿವರಿಸಿದೆ. ಈ ಭಗವದ್ಗೀತೆ ಒಳಗೆ ಅನಂತ ಕಾಲದ ಬಗ್ಗೆ ವಿವರಣೆ ಐತಿ, ಕರ್ಮದ ಬಗ್ಗೆ ವಿವರಣೆ ಐತಿ, ಶ್ರೀಕೃಷ್ಣ ಭಗವಂತರ ಬಗ್ಗೆ ವಿವರಣೆ ಐತಿ, ನಿಯಂತ್ರಕನಾಗಿ ಆ ಭಗವಂತರಿದ್ದ ಆ ನಿಯಂತ್ರಣಕ್ಕೊಳಪಟ್ಟ ಜೀವಿಗಳ ಬಗ್ಗೆ ವಿವರಣೆ
ಈ ಭಗವದ್ಗೀತೆ ಒಳಗೆ ಐತಿ ಅಂಥೇಳಿ. ಇದೆಲ್ಲ ಸೇರಿನೇ ಏನಾಗ್ತೈತಿ ಅಂದರೆ ಅಖಂಡ ಪೂರ್ಣವಾಗುತ್ತದೆ. ಕರ್ಮ, ಕಾಲ, ಜೀವಿಗಳು, ಶ್ರೀಕೃಷ್ಣ ಇವರೆಲ್ಲರೂ ಸೇರಿನೇ ಏನಾಗ್ತೈತಿ ಅಂದ್ರೆ ಅಖಂಡ ಪೂರ್ಣವಾಗುತ್ತದೆ. ಈ ಅಖಂಡ ಪೂರ್ಣವನ್ನು ಏನಂತ ಕರಿತೀವಿ ಅಂದ್ರೆ ನಾವು ಪರಮ ಸತ್ಯ ಅಂತ ಹೇಳಿ ಕರಿತೀವಂತ. ಈ ಅಖಂಡ ಪೂರ್ಣವನ್ನು ನಾವು ಪರಮ ಸತ್ಯ ಅಂತ ಹೇಳಿ ಕರೆಯುತ್ತೇವೆ. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನೇ ಅಖಂಡ ಪೂರ್ಣವು. ಹಾಗಾದ್ರೆ ಈ ಅಖಂಡ ಪೂರ್ಣ ಯಾರು ಅಂದ್ರೆ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣರು ಅಂತ ಹೇಳಿ. ಪೂರ್ಣವು ಪರಮ ಸತ್ಯವೂ ಆಗಿದ್ದಾನೆ. ಈ ದೇವೋತ್ತಮ ಪರಮ ಪುರುಷ ಅಖಂಡ ಪೂರ್ಣವೂ ಆಗಿದರು, ಅದೇ ರೀತಿ ಪರಮ ಸತ್ಯವೂ ಆಗಿದರು. ಅವ್ರು ಯಾರ ಅಂದ್ರೆ ಶ್ರೀಕೃಷ್ಣ ದೇವರು. ಅಭಿವ್ಯಕ್ತಿಗಳು ಅವನ ವಿವಿಧ ಶಕ್ತಿಗಳಿಂದ ಆಗಿವೆ. ಹಾಗಾದರೆ ಅವರ ಅಭಿವ್ಯಕ್ತಿಗಳು ಅಂದರೆ ಸೃಷ್ಟಿ ಏನು ಮಾಡಿದಿರಲ್ಲ ಅವೆಲ್ಲನೂ ಏನಾಗಿದ್ದಾವು ಅಂದರೆ ಅವನ ಪರಮಾತ್ಮರ ಪರಮ ಪುರುಷರ ವಿವಿಧ ಶಕ್ತಿಗಳಿಂದ, ಅವರದೇ ಆದಂಥ ವಿವಿಧ ಶಕ್ತಿಗಳಿಂದ ನಾವೆಲ್ಲನೂ ಆಗಿದ್ದೀವಿ. ಎಲ್ಲ ಸೃಷ್ಟಿನೂ ಆಗೈತಿ. ಅವನೇ ಪರಿಪೂರ್ಣ ಅಖಂಡನಾಗಿದ್ದಾನೆ. ಶ್ರೀಕೃಷ್ಣ ಪರಮ ಪುರುಷನೇ ಏನಾಗಿದ್ದಾರು ಅಂದ್ರೆ ಅಖಂಡನಾಗಿದ್ದಾರು ಅಂಥೇಳಿ. ನಿರಾಕಾರ ಬ್ರಹ್ಮನ್ ಪೂರ್ಣ ಪರಮ ಪುರುಷನಿಗೆ ಅಧೀನ. ಈ ನಿರಾಕಾರ ಬ್ರಹ್ಮನ್ ಏನದರ್ಲ, ಬ್ರಹ್ಮ ಪೂರ್ಣ ಪರಮ ಪುರುಷ ಏನದರ್ಲ ಅಂದ್ರೆ ಶ್ರೀಕೃಷ್ಣ ದಾತರು ಇವರ ಅಧೀನ ಒಳಗದಾರಂತ. ಹಾಗಾದರೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಎಂದು ಗೀತೆಯು ವಿವರಿಸುತ್ತದೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಂದರೆ ಬ್ರಹ್ಮಸೂತ್ರವು ಬ್ರಹ್ಮನು ಸೂರ್ಯಕಿರಣಗಳಂತೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಬ್ರಹ್ಮಸೂತ್ರ ಏನು ಹೇಳ್ತೈತೆ ಅಂದ್ರೆ ಬ್ರಹ್ಮರು ಸೂರ್ಯ ಕಿರಣಗಳ ಯಾವ ರೀತಿ ಸ್ಪಷ್ಟವಾಗಿದ್ದಾವಲ್ಲ ಆ ರೀತಿ ಸ್ಪಷ್ಟವಾಗಿದ್ದಾರು ಅಂತ ಹೇಳಿ ಗೀತೆ ಹೇಳ್ತೈತೆ ಅಂತ. ನಿರಾಕಾರ ಬ್ರಹ್ಮನ್ ಪರಿಪೂರ್ಣ ಅಖಂಡದ ಅಸಂಪೂರ್ಣ ಸಾಕ್ಷಾತ್ಕಾರ. ನಿರಾಕಾರ ಬ್ರಹ್ಮನ್ ಏನದಾರಲ್ಲ ಇವರು ಪರಿಪೂರ್ಣ ಅಖಂಡದ ಅಸಂಪೂರ್ಣ ಸಾಕ್ಷಾತ್ಕಾರ. ಪರಮಾತ್ಮ ಪರಿಕಲ್ಪನೆಯೂ ಹೀಗೆ. ಈ ಪರಮಾತ್ಮರ ಪರಿಕಲ್ಪನೆಯೂ ಇದೇ ರೀತಿ ಐತಂತ. ಹಾಗಾದ್ರೆ ಇಲ್ಲಿ ಏನು ಹೇಳ್ತಾರು, ದೇವೋತ್ತಮ ಪರಮ ಪುರುಷನಾದಂತಹ ಪುರುಷೋತ್ತಮನು ನಿರಾಕಾರ ಬ್ರಹ್ಮನನ್ನು ಪರಮಾತ್ಮನ ಅಸಂಪೂರ್ಣ ಸಾಕ್ಷಾತ್ಕಾರವನ್ನು ಮೀರಿದವನು. ಅಂದ್ರ ದೇವೋತ್ತಮ ಪರಮ ಪುರುಷನಾದ ಪುರುಷೋತ್ತಮ ಅಂದ್ರ ಶ್ರೀಕೃಷ್ಣರು, ನಿರಾಕಾರ ಬ್ರಹ್ಮ ಏನದಾರಲ್ಲ ಅವರು ಮತ್ತು ಪರಮಾತ್ಮನ ಅಸಂಪೂರ್ಣ ಸಾಕ್ಷಾತ್ಕಾರವನ್ನು ಮೀರಿದವರು ಎನ್ನುವುದನ್ನು 15ನೆಯ ಅಧ್ಯಾಯ ಒಳಗೆ, ಭಗವದ್ಗೀತೆಯ 15ನೆಯ ಅಧ್ಯಾಯ ಒಳಗೆ ನಾವು ನೋಡ್ತೀವಂತ. ಮುಂದಿನ ಒಳಗೆ ನೋಡ್ಕೊಂತ ಹೋಗೋಣ ಒಂದೊಂದು ಅಧ್ಯಾಯವನ್ನು. ಆ ಭಗವಂತ ಈ ಗೀತೆಯ 15ನೇ ಅಧ್ಯಾಯ ಒಳಗೆ ಇದನ್ನು ವಿವರಣೆ ಮಾಡಿದಾರಂತ. ದೇವೋತ್ತಮ ಪರಮ ಪುರುಷನನ್ನ ಸಚ್ಚಿದಾನಂದ ವಿಗ್ರಹ ಎಂದು ಕರೆಯಲಾಗಿದೆ. ಈ ದೇವೋತ್ತಮ ಪರಮ ಪುರುಷರೇನದಾರಲ್ಲ ಇವರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಚ್ಚಿದಾನಂದ ವಿಗ್ರಹ ಅಂತ ಹೇಳಿ ಕರಿತೀವಿ ಅಂತ. ಬ್ರಹ್ಮ ಸಂಹಿತೆಯು ಆರಂಭವಾಗುವುದು ಹೀಗೆ. ಬ್ರಹ್ಮ ಸಂಹಿತೆ ಯಾವ ರೀತಿ ಆರಂಭವಾಗ್ತೈತೆ ಅಂದ್ರೆ ಇದೇ ರೀತಿ. ಏನು ಹೇಳ್ತಾರು ಅಂದ್ರೆ ಅಲ್ಲಿ ಈಶ್ವರ ಪರಮಃ ಕೃಷ್ಣ ಸಚ್ಚಿತ್ ಆನಂದ ವಿಗ್ರಹ ಆದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಅಂದರೆ ಗೋವಿಂದನು ಕೃಷ್ಣನು ಎಲ್ಲ ಕಾರಣಗಳ ಕಾರಣನು, ಅವನು ಮೂಲ ಕಾರಣನು, ಅವನೇ ಸನಾತನನು, ಚಿತ್ ಮತ್ತು ಆನಂದಗಳ ಸಾಕಾರ ರೂಪನು ಅಂತ ಹೇಳಿ ಹೇಳ್ತಾರಂತೆ. ಗೋವಿಂದನು ಶ್ರೀಕೃಷ್ಣನು ಏನದರಲ್ಲ ಇವರು ಇಲ್ಲಿ ಏನಾಗತ್ತಿಲ್ಲ, ಎಲ್ಲ ಕಾರಣಗಳ ಕಾರಣದಾತರು ಅವರೇ, ಅವರ ಮೂಲರಾದವರು ಅವರೇ ಸನಾತನನು ಅವರೇ. ಚಿತ್ ಮತ್ತು ಆನಂದಗಳ ಚಿತ್ ಮತ್ತು ನಮ್ಮ ಆನಂದಗಳ ಏನೈತ್ಲ ಈ ಆನಂದಗಳ ಎಲ್ಲಾದರೂ ಸಾಕಾರ ರೂಪನು ಆ ಶ್ರೀಕೃಷ್ಣ ದಾತನೇ ಅಂತ ಹೇಳ್ತಾರಂತೆ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಯಾವ ರೀತಿ ಆಯ್ತಂದ್ರೆ ಅವನ ಸತ್ತೆಂದರೆ ಸನಾತನ, ಚಿತ್ ಆನಂದ ಅಂತ ವಿವರಣೆ ಮಾಡಿದ್ದಾರೆ. ಸತ್ ಅಂದ್ರೆ ಏನು ಅಂದ್ರೆ ಸನಾತನ ಧರ್ಮ, ಸನಾತನದ ಲಕ್ಷಣವಾದ ಸಾಕ್ಷಾತ್ಕಾರ. ಸತ್ಯಂದರೆ ಸನಾತನದ ಲಕ್ಷಣವಾದ ಸಾಕ್ಷಾತ್ಕಾರ. ಪರಮಾತ್ಮ ಸಾಕ್ಷಾತ್ಕಾರವು ಅವನ ಸತ್ ಅಂದರೆ ಸನಾತನದ ಚಿತ್ತ. ಇಲ್ಲಿ ಸತ್ಯಂದರೆ ಸನಾತನ ಅಂತ ಹೇಳ್ತಾರ. ಹಾಗೂ ಚಿತ್ ಅಂದರೆ ಸನಾತನದ ಚಿತ್ತದ ಸಾಕ್ಷಾತ್ಕಾರ, ಸನಾತನ ಚಿತ್ತದ ಸಾಕ್ಷಾತ್ಕಾರ. ಮತ್ತು ಆದರೆ ಪೂರ್ಣ ವಿಗ್ರಹ ರೂಪದಲ್ಲಿ ಅಂದರೆ ಸಚ್ಚಿತ್ ಆನಂದ ವಿಗ್ರಹ ಅಂತೇಳಿ ಹೇಳಿದ್ದಾರೆ. ಆನಂದ ಸಂತೋಷ, ಆದರೆ ಪೂರ್ಣ ವಿಗ್ರಹ ರೂಪದಲ್ಲಿ ಸಚ್ಚಿತ್ ಮತ್ತು ಆನಂದ ಅಂದರೆ
ಶಾಶ್ವತ ಜ್ಞಾನ ಮತ್ತು ಆನಂದಗಳ ಎಲ್ಲ ದಿವ್ಯ ಲಕ್ಷಣಗಳ ಸಾಕ್ಷಾತ್ಕಾರವೇ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಶ್ರೀಕೃಷ್ಣನ ಸಾಕ್ಷಾತ್ಕಾರ ಅಂದ್ರೆ ಏನ ಅಂದ್ರೆ ಶಾಶ್ವತ ಜ್ಞಾನ ಮತ್ತು ಆನಂದಗಳ ಎಲ್ಲ ದಿವ್ಯ ಲಕ್ಷಣಗಳಂತ ಹೊಂದಿರುವಂತಹ ಸಾಕ್ಷಾತ್ಕಾರ ಏನೈತಿ ಅದೇ ಏನ ಅಂದ್ರೆ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಅಂತ ಹೇಳಿ ಕರೀತಾರಂತ. ಹೆಚ್ಚು ಬುದ್ಧಿ ಇಲ್ಲದವರು ಪರಮ ಸತ್ಯವೂ ನಿರಾಕಾರ ಎಂದು ಭಾವಿಸುತ್ತಾರೆ. ಪರಮ ಸತ್ಯ ಏನಿತ್ತಲ್ಲ ಇದು ನಿರಾಕಾರ ಅಂತ ಹೇಳಿ ಅಂತಾರಂತ. ಯಾರಿಗೆ ಜ್ಞಾನ ಹೆಚ್ಚಿಗೆ ಇಲ್ಲ ಅವರು. ಆದರೆ ಅವನು ಅಲೌಕಿಕ ಪುರುಷ. ಆದರೆ ಅವ್ರು ಏನದಾರು ಅಂದ್ರೆ ಅಲೌಕಿಕ ಪುರುಷ. ಎಲ್ಲ ವೈದಿಕ ಸಾಹಿತ್ಯವು ಇದನ್ನೇ ದೃಢಪಡಿಸುತ್ತದೆ. ಎಲ್ಲ ವೈದಿಕ ಸಾಹಿತ್ಯ ಏನು ಹೇಳ್ತೈತಿ ಅಂದ್ರೆ ಇದನ್ನೇ ಹೇಳ್ತೈತೆ ಅಂತ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನ ಅಂತಂದ್ರೆ ನಾವೆಲ್ಲ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದು ನಮಗೆ ಪ್ರತ್ಯೇಕ ವ್ಯಕ್ತಿತ್ವವಿರುವಂತೆ. ಎಲ್ಲರೂ ಬೇರೆ 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 ಪ್ರತ್ಯೇಕ ವ್ಯಕ್ತಿಗಳದಾರ. ಅದೇ ರೀತಿ ಪ್ರತ್ಯೇಕ ವ್ಯಕ್ತಿಗಳಿಗೆ ಪ್ರತ್ಯೇಕವಾದಂತಹ ಅವರದೇ ಆದಂತಹ ಗುಣಲಕ್ಷಣಗಳು ಅದಾವ. ಅದೇ ರೀತಿ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದು ನಮಗೆ ಪ್ರತ್ಯೇಕ ನಮ್ಮದೇ ಆದಂತಹ ವ್ಯಕ್ತಿತ್ವವಿರುವಂತೆ ಕಟ್ಟ ಕಡೆಗೆ ಪರಾತ್ಪರ ಸತ್ಯವು ಯಾರ ಅಂದ್ರ ಪುರುಷನೇ. ದೇವೋತ್ತಮ ಪುರುಷನ ಸಾಕ್ಷಾತ್ಕಾರವೆಂದರೆ ಆ ದೇವೋತ್ತಮ ಪುರುಷನ ಸಾಕ್ಷಾತ್ಕಾರವೆಂದರೆ ಅವನ ಪೂರ್ಣ ರೂಪದ ಎಲ್ಲ ಅಲೌಕಿಕ ಲಕ್ಷಣಗಳ ಸಾಕ್ಷಾತ್ಕಾರ. ಪೂರ್ಣ ರೂಪದ ಎಲ್ಲ ಅಲೌಕಿಕ ಲಕ್ಷಣಗಳ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಅಖಂಡತೆಯು ಆಕಾರರಹಿತವಲ್ಲ. ಅಖಂಡತೆ ಆಕಾರರಹಿತವಾಗಿಲ್ಲ ಅಂತ. ರಹಿತ ಅಂದರೆ ಇಲ್ಲದೆ ಇರುವುದು, ರಹಿತವಲ್ಲ. ಆತನು ಆಕಾರರಹಿತನಾದರೆ, ಅವನಿಗೆ ಆಕಾರನೇ ಇಲ್ಲವಾದ್ರೆ ಅಥವಾ ಬೇರೆ ಯಾವುದೇ ವಸ್ತುವಿಗಿಂತ ಕಡಿಮೆ ಆದರೆ, ಅಥವಾ ಅದರ ಅರ್ಥ ಇನ್ನೊಂದು ಏನ ಅಂದ್ರೆ ಯಾವುದೇ ವಸ್ತುವಿಗಿಂತ ಅವರು ಕಡಿಮೆ ಆದ್ರ ಅಂದ್ರೆ ಅವನು ಪೂರ್ಣನಾಗುವುದು ಸಾಧ್ಯವಿಲ್ಲ. ಪೂರ್ಣನಾಗಕ್ಕೆ ಸಾಧ್ಯ ಇಲ್ಲಂತ. ಯಾರು? ಪರಮಪುರುಷ. ನಮ್ಮ ಅನುಭವದಲ್ಲಿ ಬಂದದ್ದೆಲ್ಲ ಮತ್ತು ನಮ್ಮ ಅನುಭವದ ಆಚೆ ಇರುವುದೆಲ್ಲ, ನಮ್ಗೇನೇನು ಅನುಭವಕ್ಕೆ ಬಂದಿತ್ತು ಅದು ಮತ್ತು ನಮ್ಮ ಅನುಭವಕ್ಕೆ ಬಾರದೇ ಇರೋದನ್ನು ಎಲ್ಲಾನು ಅಖಂಡತ್ವದಲ್ಲಿ ಇರಬೇಕು. ಇಲ್ಲಿ ಅಖಂಡ ಅಂತ ನಾವು ಮೊದಲೇ ನೋಡಿದ್ವಿ. ಪರಿಪೂರ್ಣ, ಪೂರ್ಣ, ಸಂಪೂರ್ಣ ಅಂತ ನೋಡಿದ್ವಿ. ಕಾಲ ಕರ್ಮ ಎಲ್ಲಾನು ಅದ್ರೊಳಗೆ ಬರ್ತೈತಿ ಅಂತ ಹೇಳಿ ಇಲ್ಲಿ ಏನು ಹೇಳಿದಾರೆ ಅಂದ್ರೆ ನಮ್ಮ ಅನುಭವದಲ್ಲಿ ಬಂದದ್ದೆಲ್ಲ, ನಮ್ಮ ಅನುಭವಕ್ಕೆ ಏನು ಬಂದಿತ್ತು ಅದು ಮತ್ತು ನಮ್ಮ ಅನುಭವದ ಆಚೆ ಇರುವುದಿಲ್ಲ, ನಮಗೆ ಗೊತ್ತಿರುವುದೇ ಇಲ್ಲದೆ ಇರುವುದು, ಅವೆಲ್ಲವೂ ಏನಿರಬೇಕು ಅಂದ್ರೆ ಆ ಅಖಂಡತ್ವದಲ್ಲಿ ಇರಬೇಕಂತ. ಆ ಅಖಂಡತ್ವದಲ್ಲಿ ಇರಬೇಕು. ಇಲ್ಲವಾದರೆ ಅದು ಅಖಂಡವಾಗಲಾರದು. ಅದು ಅದ್ರೊಳಗೆ ಬರಲಿಲ್ಲ ಅಂದರೆ ಅದು ಅಖಂಡವಾಗಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇಲ್ಲಿ ಗೀತೆ ಒಳಗೆ ವಿವರಣೆಯನ್ನು ಮಾಡತ್ತಾರಂತ. ಹಾಗಾದರೆ ಇಲ್ಲಿಗೆ ನಾವು ಇದನ್ನು ಸಮಾಪ್ತಿ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗೆ ಮುಂದಿನ ಭಾಗವನ್ನು ನೋಡೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.